ಮಾನ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಏನು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಸ್ವತಂತ್ರ ಬಂದಾಗಲಿಂದ ರೈತರ ಪರಿಸ್ಥಿತಿ ಒಂದು ಲೆಕ್ಕ ಸುಧಾರಣೆ ಆಗಿತ್ತು. ಈ ಸ್ವತಂತ್ರ ಬಂದ ನಂತರ ದೇಶದಲ್ಲಿ ಆಹಾರ ಧಾನ್ಯ ಕೊರತೆ ಇತ್ತು. ಆದರೆ ರೈತರ ಮನೆಯಲ್ಲಿ ಆಹಾರದ ಕೊರತೆ ಇದ್ದಿಲ್ಲ, ಎಲ್ಲ ಉತ್ಪನ್ನಗಳಿದ್ದವು. ಆಗ ಕೃಷಿ ರಾಸಾಯನಿಕ ಕೃಷಿ ಇದ್ದಿಲ್ಲ, ಸಾವಯವ ಕೃಷಿ ಇತ್ತು. ಏನು ಮನೆ ಬೀಜಗಳನ್ನು ಬಿತ್ತಿಕೊಂಡು ಮನೆ ಆಕಳಿನ ಊರಿಗಳನ್ನು ಎತ್ತುಗಳನ್ನಾಗಿ ಮಾಡಿಕೊಂಡು ಹೊಲದಲ್ಲಿನ ಜಮೀನಿನ ಜಾಲಿ ಮರವನ್ನು ಕಡಿದು ಅದರಿಂದನೇ ಎತ್ತಿನ ಗಾಡಿ, ಕೂರಿಗೆ, ಕುಂಟೆ, ನೇಗಿಲು ಎಲ್ಲವನ್ನು ಮಾಡಿಕೊಂಡು 10% ಖರ್ಚು ಮಾಡಿ ಕೃಷಿಯನ್ನು ಮಾಡ್ತಿದ್ರು. ಆದರೆ ದೇಶದಲ್ಲಿ ಆಹಾರದ ಕೊರತೆ ನೀಗಿಸೋಗೋಸ್ಕರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕಂತಹ ಅಮೆರಿಕದಂಥ ದೇಶಗಳಿಗೆ ಹೋಗಿ ಅಂಗಲಾಚಿ ಬೇಡಿಕೊಂಡು ಅಲ್ಲಿಂದ ಕೆಂಪು ಜೋಳ, ಗಿಡ್ಡ ಗೋಧಿ ಅಂತ ಆಹಾರ ಧಾನ್ಯಗಳನ್ನು ತಂದು ನಮ್ಮ ದೇಶದಲ್ಲಿ ಹಂಚುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಿಂದ ಬರಗೋಸ್ಕರ 1961ರಲ್ಲಿ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೋರ್ಲಾಗ್ ಅವರನ್ನು ನಮ್ಮ ಭಾರತ ದೇಶಕ್ಕೆ ಕರೆಸಿಕೊಂಡು ಅವರಿಂದ ಸಲಹೆಯನ್ನು ಪಡೆದುಕೊಂಡು ನಾವು ಹಸಿರು ಕ್ರಾಂತಿ ಮಾಡ್ಬೇಕಾದ್ರೆ ಏನೇನು ಮಾಡ್ಬೇಕಂತೇಳಿ ಅವರಿಂದ ಕೇಳಿಕೊಂಡ ಮೇಲೆ ಅವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರಾದ ನಾರ್ಮನ್ ಬೋರ್ಲಾಗ್ ಅವರು, ನೀವು ಏನು ಸಾವಯವ ಕೃಷಿಯನ್ನು ನಿಮ್ಮ ದೇಶದಲ್ಲಿ ಬೆಳೆಯೋದನ್ನು ಕೈ ಬಿಡ್ರಿ, ಮನೆ ಬೀಜಗಳನ್ನು ಕೈ ಬಿಡ್ರಿ, HYY ಹೈಬ್ರಿಡ್ ತಳಿ ಬೀಜಗಳನ್ನು ಬಳಕೆ ಮಾಡಿರಿ, ಮತ್ತು ಅದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರ ಬಳಸ್ರಿ, ಕೀಟನಾಶಕ ಔಷಧ ಬಳಸ್ರಿ, ಟ್ರ್ಯಾಕ್ಟರ್ನಂತಹ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿರಿ, ರೈತರಿಗೆ ಬಾವಿ ತೋಡಿಸಿಕೊಡ್ರಿ, ಆಯಿಲ್ ಇಂಜನ್ ಕೊಡಿಸ್ರಿ, ನೀರಾವರಿ ಮಾಡಿಕೊಡ್ರಿ, ಎತ್ತು ಬಂಡಿ ಸಹಾಯ ಮಾಡಿರಿ ಅಂತ ಹೇಳಿದ ಪರಿಣಾಮವಾಗಿ ರೈತರಿಗೆ ಹಸಿರು ಕ್ರಾಂತಿಯನ್ನು 1965ರಲ್ಲಿ ಜಾರಿಗೆ ತಂದು ಸಮಗ್ರವಾಗಿ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡಿದರು. ಹಸಿರು ಕ್ರಾಂತಿ ಪ್ರಾರಂಭ ಮಾಡಿದ ಪರಿಣಾಮವಾಗಿ ಅವತ್ತು ಬೆಳೀತಕ್ಕಂಥ ಆಹಾರ ಉತ್ಪಾದನೆ 50 ಮಿಲಿಯನ್ ಟನ್ನು, ಇಂದು ಬೆಳೀತಕ್ಕಂಥ ಆಹಾರ ಉತ್ಪಾದನೆ 300 ಮಿಲಿಯನ್ ಟನ್ನು, ಅಂದರೆ 6 ಪಟ್ಟು ಆಹಾರಧಾನ್ಯ ಜಾಸ್ತಿ ಆಗಿದೆ. ಅವತ್ತು ರೈತರಿಗೆ ಸಾಲ ಇದ್ದಿಲ್ಲ, ರೈತರ ಆತ್ಮಹತ್ಯೆಗಳು ಆಗ್ತಿದ್ದಿಲ್ಲ. ಇವತ್ತು ಆಹಾರ ಉತ್ಪಾದನೆ ಜಾಸ್ತಿ ಆದಮೇಲೆ ರೈತರ ಆತ್ಮಹತ್ಯೆಗಳು ಪ್ರತಿ 4 ನಿಮಿಷಕ್ಕೆ ಒಬ್ಬ ರೈತರು ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋದ ಪ್ರಕಾರ ಪ್ರಕರಣಗಳು ದಾಖಲಾಗ್ತವೆ. ಇದರಲ್ಲಿ 90% ಆತ್ಮಹತ್ಯೆಯನ್ನು ಇದು ಬೇರೆ ಬೇರೆ ಕಾರಣವನ್ನು ಹೇಳಿ ಕೈಬಿಟ್ಟು ಕೇವಲ 10%, ಅಂದರೆ ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ 20,000 ಜನ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿ ಆತ್ಮಹತ್ಯೆ ಪರಿಹಾರ ನಿಧಿಯಿಂದ 20,000 ಜನ ರೈತರಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅಂದರೆ 20,000 ರೈತರು ಪ್ರತಿ ವರ್ಷ ಸತ್ತಾರಂತ ಇವರೇ ಡಿಕ್ಲೇರ್ ಮಾಡ್ತಾರೆ. ಮತ್ತು 1,35,000ದಿಂದ 2,00,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು ದಾಖಲಾಗ್ತವೆ. ಅಂದರೆ ಈ ಥರ ರೈತರಿಗೆ ಆಹಾರ ಉತ್ಪಾದನೆ ಜಾಸ್ತಿ ಮಾಡಿದ್ಮೇಲೆ ಆತ್ಮಹತ್ಯೆ ಆಗ್ತವಂತಾರೆ. ಇದು ತಡೆ ಹಿಡಿಯೋಕೆ ಕೇಂದ್ರ ಸರ್ಕಾರ ಮುಂಚೂಣಿಯಲ್ಲಿ ಬರಲಿಲ್ಲ, ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ಕಾರ್ಯಕ್ರಮಗಳು ತರಲಿಲ್ಲ. ಹಾಗಾಗಿ ಇವತ್ತು ನಾವು ಅವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತೇನು ನೀವು ಆತ್ಮಹತ್ಯೆ ಜಾಸ್ತಿ ಆದಮೇಲೆ ನೀವು ಯಾಕೆ ಆತ್ಮಹತ್ಯೆ ಆತವ ಅಂತೇಳಿ ಸ್ವಾಮಿನಾಥನ್ ಅವರನ್ನ ಕೇಳಿದ ಮೇಲೆ ಸ್ವಾಮಿನಾಥನ್ ಅವರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಮೇಲೆ ಆಗ ನೀವು ಒಂದು ಸಮಿತಿಯನ್ನು ರಚನೆ ಮಾಡಿದ್ರಿ. ಯಾವಾಗ 2004ರಲ್ಲಿ ಒಂದು ಸಮಿತಿಯನ್ನು 2002ರಲ್ಲಿ ಸಮಿತಿ ರಚನೆ ಮಾಡಿದ ಮೇಲೆ 2004ರಲ್ಲಿ ಮೊದಲೇ ವರದಿಯನ್ನು ಕೊಟ್ಟರು, 2005ರಲ್ಲಿ 2 ವರದಿಯನ್ನು ಕೊಟ್ಟರು, 2006ರಲ್ಲಿ ಏಪ್ರಿಲ್ನಲ್ಲಿ ಮತ್ತು 4/10/2006ರಂದು 5ನೇ ಅಂತಿಮ ವರದಿಯನ್ನು ಕೊಟ್ಟರು. ಅವರು 5ನೇ ಅಂತಿಮ ವರದಿಯನ್ನು ಕೊಟ್ಟು ಇಲ್ಲಿಗೆ 20 ವರ್ಷಗಳು ಕಳೆದವು. ಇವತ್ತಿಗೆ ಆ ವರದಿ ಪ್ರಕಾರ ಬೆಲ್ಲಿತ್ತಿ ಆಗಿಲ್ಲ. ಇವತ್ತು ಅವರು ಏನು ಹೇಳ್ಯಾರಪ್ಪ ಅಂತಂದರೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹೇಳಿದ ಪ್ರಕಾರ ನಮಗೇನಾರ ಬೆಲ್ಲಿತ್ತಿ ಆದರೆ 1 ಟನ್ ಕಬ್ಬು 15,000 ಮಾರಾಟ ಆಗಬೇಕಾಗತ್ತಾ, 1 ಕ್ವಿಂಟಲ್ ಭತ್ತ 20,000 ರೂಪಾಯಿ ಮಾರಾಟ ಆಗಬೇಕಾಗತ್ತಾ, ಅದೇ ರೀತಿಯಾಗಿ 1 ಕ್ವಿಂಟಲ್ ಜೋಳ 28,000 ಮಾರಾಟ ಆಗಬೇಕಾಗತ್ತಾ. ಈ ರೀತಿಯಾಗಿ ಬೆಲ್ಲಿತ್ತಿಗಳು ಏರ್ತಾ ಇವೆ. ಈ ದಾಖಲೆ ಪ್ರಕಾರ ಹೇಳೋದು. ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಉದಾಹರಣೆಗೆ ಬಾಗಲಕೋಟೆ, ಶಿವಮೊಗ್ಗ, ರಾಯಚೂರು, ಧಾರವಾಡ, ಬೆಂಗಳೂರು ವರದಿ ಪ್ರಕಾರ ನಾನು ಹೇಳಕ್ಕೆ ಹಚ್ಚಿನಿ. ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಬೆಲೆ ಆಯೋಗಕ್ಕೆ ವರದಿಯನ್ನು ಕೊಡ್ತಾ ಇದ್ದೇವೆ. ಕೃಷಿ ಬೆಲೆ ಆಯೋಗ ವರದಿ ಕೊಟ್ಟ ಮೇಲೆ ಕೃಷಿ ಬೆಲೆ ಆಯೋಗದ ಪ್ರಕಾರ ಬೆಂಬಲ ಬೆಲೆ ನಿಗದಿಗೊಳಿಸಬೇಕಾಗಿತ್ತು. ಈಗ ಏನು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆಯಲ್ಲ ಕರೆಕ್ಟ್ ಬೆಂಬಲ ಬೆಲೆ, ಇದಕ್ಕೆ ಯಾವ ಮಾನದಂಡ ಇಲ್ಲ. ಹಾಗಾಗಿ ಇವತ್ತು ನಾವು ಅವ್ರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತೇನು ನೀವು ವೈಜ್ಞಾನಿಕವಾಗಿ ಏನು ಸ್ವಾಮಿನಾಥನ್ ವರದಿ ಆಧರಿಸಿ ಬೆಲ್ಲಿತಿಯನ್ನು ಮಾಡಬೇಕು, ಆ ವರದಿ ಪ್ರಕಾರ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಿ ಮಾರುಕಟ್ಟೆಯಲ್ಲಿ ವರ್ತಕರು ಕಡಿಮೆ ದರಕ್ಕೆ ಖರೀದಿಸುವಂತೆ ಕಾನೂನು ಜಾರಿ ಮಾಡಬೇಕು. ವರ್ತಕರೇ ಆಗಿರ್ಬೋದು,
ಇವತ್ತು ಫ್ಯಾಕ್ಟ್ರಿ ಮಾಲಕರಿಗಾಗಿರ್ಬೋದು ಬೆಲೆಯನ್ನು ನಿಗದಿಗೊಳಿಸ್ಬೇಕು, ಅಥವಾ ಸರ್ಕಾರ ವ್ಯತ್ಯಾಸದ ಮೊತ್ತವನ್ನು ಸರ್ಕಾರ ಭರ್ತಿ ಮಾಡಿಕೊಡಬೇಕು. ಇಲ್ಲದೇ ಹೋದರೆ ನಿರಂತರ ಖರೀದಿ ಕೇಂದ್ರವನ್ನು ತೆರಿಬೇಕು. ಅಂದರೆ 24 ಗಂಟೆನ ಪ್ರತಿ ವರ್ಷನೂ ಪ್ರತಿದಿನವೂ ಖರೀದಿ ಕೇಂದ್ರ ಚಾಲ್ತಿಯಲ್ಲಿರಬೇಕು. ರೈತರ ಖಾತೆಗೆ ತಕ್ಷಣದಿಂದಲೇ ಹಣ ಹಾಕಿ ಕಳಿಸಬೇಕು. ಅದೇ ರೀತಿಯಾಗಿ ಇವತ್ತು 2019ರಲ್ಲಿ ಕೇಂದ್ರ ಸರ್ಕಾರ ಕೊರೋನಾ ಸಮಯದಲ್ಲಿ ಎಲ್ಲರ ಬಾಯಿಗೆ ಬಟ್ಟೆ ಕಟ್ಟಿ ಯಾರೂ ಹೊರಗೆ ಬರಬಾರ್ದು ಅಂತ ಹೇಳಿ ಕಳಿಸಿ ಲಾಕ್ಡೌನ್ ಮಾಡಿ ರೈತ ವಿರೋಧಿ ಕೃಷಿ ಮಸೂದೆಗಳಾದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ, ಕೃಷಿ ಗುತ್ತಿಗೆ ಕಾಯ್ದೆ ತಿದ್ದುಪಡಿ ಮತ್ತು ಜಾನುವಾರು ಹತ್ಯೆ ಕಾಯ್ದೆ ಮತ್ತು ಅದೇ ರೀತಿಯಾಗಿ ವಿದ್ಯುತ್ ಕಾಯ್ದೆ ಇನ್ನಿತರ ಕಾಯ್ದೆಗಳನ್ನು ತಿದ್ದುಪಡಿ ತಂದು ಕಳಿಸಿ ಇವತ್ತು ರೈತರ ಬಾಯಿಗೆ ಮಣ್ಣಾಕಂತ ಕೆಲಸ ಮಾಡಿದ್ರಿ. ಅಲ್ಲೇ ಪ್ರತಿಭಟನೆ ನಡೆದ ಮೇಲೆ ಕೇಂದ್ರ ಸರ್ಕಾರ ಕಾಯ್ದೆ ಹಿಂಪಡ್ಕಂದ ಮೇಲೆ ನರೇಂದ್ರ ಮೋದಿಜಿ ಅವರು ಹೇಳಿದರು, ಇಲ್ಲ ನಿಮ್ಮ ರಾಜ್ಯಗಳಲ್ಲಿ ನೀವು ಇಷ್ಟ ಇದ್ದವರು ಜಾರಿ ಮಾಡಿಕೊಳ್ಳಬಹುದು ಅಂತ ಹೇಳಿದರು. ಆದರೆ ನಮ್ಮ ದೇಶದಲ್ಲಿ ಆ ಸಂದರ್ಭದಲ್ಲಿ 17 ಕಡೆ BJP ಸರ್ಕಾರಗಳಿದ್ದವು, 17 ರಾಜ್ಯಗಳಲ್ಲಿ. ಈ ಕಾಯ್ದೆಯನ್ನು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಜಾರಿ ಮಾಡಿಕೊಳ್ಳಲ್ಲ. ನಮ್ಮ ಕರ್ನಾಟಕ ರಾಜ್ಯದ 2020ರಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪನವರು ರೈತರ ಶಾಲಾಕ್ಕೆಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರು ಈ ಕಾಯ್ದೆಯನ್ನು ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಿಕೊಂಡರು. ಜಾರಿ ಮಾಡಿಕೊಂಡಂಥ ಕಾಯ್ದೆ ವಿಧಾನ ಪರಿಷತ್ನಲ್ಲಿ ಈ ಕಾಯ್ದೆ ಅವ್ರಿಗೆ ಬೆಂಬಲ ಇಲ್ಲದ ಕಾರಣ ಬಿದ್ದೋಗಿತ್ತು. ಈ ಕಾಯ್ದೆಗೆ ರೈತರ ಪರ, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತಕ್ಕಂಥ JDSನವರು ಬೆಂಬಲ ಕೊಟ್ಟು, ವಿಧಾನ ಪರಿಷತ್ತಲ್ಲಿ ಬೆಂಬಲ ಕೊಟ್ಟು ಈ ಕಾಯ್ದೆಯನ್ನು ಜಾರಿ ಮಾಡಿಸಿದರು. ಇದು ಭಾಳ ಅಪಾಯಕಾರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಆಗ ವಿಧಾನ ಪರಿಷತ್ ನಾಯಕರ ಇದ್ದಂಥವರು ನಮ್ಮ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂತಂದ್ರೆ ನಾವು ಈ ಕಾಯ್ದೆಯನ್ನು ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಹಿಂಪಡ್ಕಂತ ಅಂತ ಹೇಳಿದರು. ಆದರೂ ಇವತ್ತಿಗೆ ಹಿಂಪಡ್ಕಂದಿಲ್ಲ, 2026 ಬಂತು. ಹಾಗಾಗಿ ನಾವು ಮನವಿ ಮಾಡಿಕೊಳ್ತೀವಿ, ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ಮುಖ್ಯಮಂತ್ರಿಗಳು ಹಿಂಪಡ್ಕೋಬೇಕು ಮತ್ತು APMCಯಲ್ಲಿ ರೈತರು ಮಾಲನ್ನು ಯಾವುದೇ ವರ್ತಕರು ಕಡಿಮೆ ರೇಟಿಗೆ ತಗೋರಂತ ಕಾನೂನು ಜಾರಿಗೊಳಿಸಬೇಕು. ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಒತ್ತಾಯ ಮಾಡೋದೇನೆಂದರೆ, ಅನೀತಿ ಪದ್ಧತಿಯಿಂದ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂತಾರ. ಅನೀತಿ ಪದ್ಧತಿ ನಿಮ್ದೇನು ಬೆಂಬಲ ಬೆಲೆ ಇದೆ ಅದ್ರಗೋಸ್ಕರ ನೀವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು, ಅಥವಾ ಈ ವೈಜ್ಞಾನಿಕ ಬೆಲೆ ತಾಗೋವರೆಗೂ ಯಾವುದೇ ರೈತರ ಸಾಲಕ್ಕಾಗಿ ನ್ಯಾಯಾಲಯಗಳಲ್ಲಿ, ಅಂದರೆ ಸ್ಥಳೀಯ ನ್ಯಾಯಾಲಯಗಳಲ್ಲಾಗಿರ್ಬೋದು, ಅಂತಾರಾಜ್ಯಗಳ ನ್ಯಾಯಾಲಯಗಳಾಗಿರ್ಬೋದು, ಯಾವುದೇ ಹಣಕಾಸು ಸಂಸ್ಥೆ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ಇನ್ನಿತರ ಬ್ಯಾಂಕ್ಗಳು ದಾವೆ ಹೂಡದಂತೆ ನೋಡಿಕೊಳ್ಳಬೇಕು. ಮನೆ ಮುಂದೆ ಬಂದು ಗಲಾಟೆ ಮಾಡಬಾರ್ದು ಮತ್ತು ಆಸ್ತಿ ಹರಾಜಾಗಬಾರ್ದು. ಹಾಗಾಗಿ ಇನ್ನಿತರ ವಿಷಯಗಳನ್ನು ಇಟ್ಟುಕೊಂಡು ಕಾಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಚೋನಪ್ಪ ಪೂಜಾರಿ ಅವರ ನೇತೃತ್ವ ಮತ್ತು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಪಡಸೋಲಿಗೆ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಎಲ್ಲ ರಾಷ್ಟ್ರ ಸಮಿತಿಯ ಮುಖಂಡರ ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಾವು ಏನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಗೋಸ್ಕರ ಲಕ್ಷಗಟ್ಟಲೆ ಟ್ಯಾಕ್ಟ್ರಿಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದನೂ ವಿಧಾನಸೌಧ ಮುತ್ತಿಗೆ ಹಾಕೋದ್ರ ಜೊತೆಗೆ ಪಾರ್ಲಿಮೆಂಟ್ ಕೂಡ ಮುತ್ತಿಗೆ ಹಾಕೋಕ್ಕೆ ನಾವು ತಯಾರಾಗಿದ್ದೀವಿ. ಹಾಗಾಗಿ ಇವತ್ತು ಸರ್ಕಾರ ಮುಂಜಾಗ್ರತೆ ಎಚ್ಚೆತ್ತುಕೊಂಡು ಏನು ನಮ್ಮ ಬೇಡಿಕೆಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಏನು ಬಿಡುಗಡೆಗೊಳಿಸ್ತಾರ ಅವನ ಮನವರಿಕೆ ಮಾಡಿಕೊಂಡು ತತ್ಕ್ಷಣದಲ್ಲಿ ಅವರು ಜಾರಿಗೊಳಿಸಿದ್ದಾದಲ್ಲಿ ನಮಗೆ ಹೋರಾಟ ಮಾಡೋಂಥ ಅವಶ್ಯಕತೆ ಇರಲ್ಲ. ಇಲ್ಲಾಂದ್ರೆ ನಾವು ಬೀದಿಗಿಳೋದು ಅನಿವಾರ್ಯ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲದೆ ಧನ್ಯವಾದ.